ಕೃಷಿ ಕ್ಷೇತ್ರಗಳು, ದ್ರಾಕ್ಷಿಯ ಜಾಗಗಳು ಇರೋ ಒಂದು ಸುಂದರ ಚಿಕ್ಕ ಗ್ರಾಮ. ಇಲ್ಲಿ ವೀರ ಅಂತ ದ್ರಾಕ್ಷಿ ಕೃಷಿ ಮಾಡ್ತಾ ರೈತರಿದ್ದರು. ದೇವ್ರೆ, ಇವತ್ತು ನನ್ ದ್ರಾಕ್ಷೆ ಎಲ್ಲ ಚಿಕ್ಕ ಪಕ್ಷಿ ತಿಂದೋಯ್ತಲ್ವಾ, ಏನ್ ಮಾಡೋದು? ಅವಾಗ ಬರ್ತಿದ್ದಾಳೆ ವೀರರ್ದು ಸ್ನೇಹಿತ ಝಾರಾ ಅಂತ ಹೆಸರುಗತ್ತೆ. ಏನಾಯ್ತು ಗುರು, ಯಾಕೆ ತುಂಬಾ ದುಃಖದ ಮುಗ? ಹಾ, ಏನ್ ಹೇಳೋದು, ನಂದು ದ್ರಾಕ್ಷೆ ಎಲ್ಲ ಈ ಚಿಕ್ಕ ಪಕ್ಷಿ ತಿಂದೋದ್ಲು. ಪ್ರತಿದಿನ ಮಾಡ್ತಿದ್ದಾಳೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕಾಣ್ಲೇಬೇಕು. ಗುರು, ನೀವು ಸಂಗಡ ಪಡ್ಬೇಡ್ರಿ, ಏನಾದ್ರೂ ಒಂದು ದಾರಿ ಕಂಡಿಡಿಯೋಣ. ಸರಿ, ನೀನೇ ಒಂದು ಐಡಿಯಾ ಕೊಡು. ನಮ್ ಕರಡಿಯಣ್ಣ ಬನ್ನಿ ಇದಾನಲ್ಲ, ಹೌದು ಇದಾನೆ. ಅವನ್ನ ಬರಕ್ ಹೇಳ್ತೀನಿ, ಬಾಕಿ ಅವನ್ ನೋಡ್ಕೊಳ್ತಾನೆ. ಹೌದಲ್ವಾ? ಹಾಗಿದ್ರೆ ಬನ್ನಿ ಹತ್ರ ನಾಳೆನೆ ಬರಕ್ ಕೇಳು. ಹಾಗೆ ಸಾರಾ ರೇತರನ್ನು ಸಹಾಯ ಮಾಡಲಿಕ್ಕೆ ಬನ್ನಿ ಕರಡಿಯನ್ನು ನೋಡಿ ಚಿಕ್ಕ ಪಕ್ಷಿಯನ್ನು ಬೇಟೆಯಾಡಲಿಕ್ಕೆ ಬನ್ನಿ ಹತ್ರ ಕೇಳಿದಳು. ಆದ್ರೂ ಅವರದು ಚರ್ಚೆ ಪೂರ್ತಿಯಾಗಿ ಚಿಕ್ಕ ಪಕ್ಷಿ ಅಡ್ಡಗಿಕೊಂಡು ಕೇಳಿದಳು, ನನ್ನ ನಿಮ್ ಬಲೆಯಲ್ಲಿ ಬೀಳ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ನಾನ್ ಯಾರೆಂದು ತೋರಿಸ್ತೀನಿ. ಇದು ಕೇಳಿ ಚಿಕ್ಕ ಪಕ್ಷಿ ಅವರನ್ನು ಪ್ರತಿಕಾರ ಮಾಡಕ್ಕೆ ತೀರ್ಮಾನ ಮಾಡಿದ್ಳು. ರಾಜ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಬನ್ನಿದಾನಲ್ಲ, ಅವನು ಎಲ್ಲ ಕಥೆನೂ ಅವನೇ ಹೊಸ ರಾಜ ಅಂತ ಹೇಳ್ತಿದ್ದಾನೆ. ಓಹೋ, ಹಾಗೇನಾ ವಿಷಯ? ನೀವು ಒಂದು ಗೂಬೆ, ಮತ್ತೆ ಕಾದಲ್ಲಿ ನೀವೊಂದು ಕಪ್ಪದ ರಾಜ ಅಂತ ಎಲ್ಲ ರಾತ್ರಿನೂ ಹೇಳ್ತಿದ್ದಾನೆ. ಮತ್ತೆ ಎಲ್ಲ ಮೃಗಗಳನ್ನು ಕರೆದು ಅವನೇ ಹೊಸ ಕಾದು ರಾಜ ಅಂತ ಘೋಷಿಸುತ್ತಿದ್ದಾನೆ. ಹೌದಾ? ಈ ಚರ್ಚೆ ಎಲ್ಲಿ ನಡೀತಾ ಇದೆ? ನಮ್ ವೀರದ್ದು ದ್ರಾಕ್ಷಿಯ ಜಾಗದಲ್ಲಿ. ಹಾಗಿದ್ರೆ ನಾನು ವೀರರ್ದು ದ್ರಾಕ್ಷಿಯ ಜಾಗಕ್ಕೆ ಹೋಗಿ ಬರ್ತೀನಿ. ಹಾಗಾದ್ರೆ ಅಲ್ಲಿ ಹೋಗಿ ಬನ್ನಿದು ಕಥೆ ಮುಗಿಸ್ಬಿಡಿ. ಈ ಕಾದಲ್ಲಿ ರಾಜವಾಗಿ ಸಿಂಹರಾಜ ಮಾತ್ರ ಸಾಕು. ಹಾಗೆ ಅಲ್ಲಿಗೆ ಕಾಡ್ರಾಜ ಬಂದ್ರು. ಲೋ ಬನ್ನಿ, ನೀನು ನನ್ ಬಗ್ಗೆ ಎಲ್ಲರ ಹತ್ರ ಏನೇನೋ ಹೇಳ್ತಿದ್ಯಲ್ಲ. ಲೋ, ಬರ್ತೀನಿ ಇವಾಗ. ಅಯ್ಯೋ ಕಾಡಿನ ರಾಜ, ಓಡಿ ತಪ್ಪಿಸ್ಕೊಂಡ್ಬಿಡ್ತೀನಿ. ಹಾಗೆ ಚಿಕ್ಕ ಪಕ್ಷಿ ಇಲ್ಲೂ ಕುತಂತ್ರ ಬುದ್ಧಿ ಉಪಯೋಗಿಸಿ ತಪ್ಪಿಸ್ಕೊಂಡ್ಲು.